ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಮಾರ್ ಸಲಗ್ನಳ್ಳಿ. ವೀಕ್ಷಕರೇ, ಭೂಮಿಪುತ್ರ ಅಂದರೆ ತಪ್ಪಾಗಲಿಕ್ಕಿಲ್ಲ. ಜೊತೆಗೆ ಕಲಾ ಸೇವೆಯನ್ನು ಮಾಡಿದ್ದಾರೆ, ಅದಕ್ಕಿಂತ ಮಿಗಿಲಾಗಿ ತಾಯಿ ಸೇವೆ ಮಾಡಿದ್ದಾರೆ. ಈಗ ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಸೇವೆ ಮೂಲಕ ಇಡೀ ಜನರ ಹೃದಯ ಗೆದ್ದಿರ್ತಕ್ಕಂಥ ನಟರು ವಿನೋದ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಇವತ್ತಿನ ಕಾಲದಲ್ಲಿ ನಾನಾಯಿತು ನಂದಾಯಿತು ಅನ್ನುವಂಥ ಪ್ರಪಂಚದಲ್ಲಿ ನೀವೇಗೆ ಸರ್ ಪರೋಪಕಾರಿ ಅಂದರೆ ಪರೋರ ಬಗ್ಗೆನೇ ಸಾಕಷ್ಟು ಇದು ಮಿಡಿತೀರಾ ಎನ್ನುವಂಥ ವಿಷಯ. ಇನ್ಮೇಲೆ ನಾನಾಯಿತು, ನಾನು ಆಯಿತು, ನಮ್ಮದು ಆಯಿತು ಅನ್ನುವಂಥದ್ದು ನಾವು ಎಲ್ಲರ ಜೊತೆಲಿ ಇರ್ಬೇಕು ಇನ್ಮೇಲೆ ಅಷ್ಟೇ. ಕೃಷಿ ಕಡೆ ಯಾಕೆ ಅಷ್ಟೊಂದು ನಿಮಗೆ ಒಲವು ಹುಚ್ಚು ಎನ್ನುವಂಥ? ನಮ್ಮವ್ರಿಗೆ ಬಂದಿದ್ದೇನೆ ನಮಗೆ ಅವ್ರು ಅಭ್ಯಾಸ ಮಾಡಿದ್ರು. ಹೇಳಿದ್ರು, ಈ ವೃತ್ತಿಗೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಹಿಟ್ಟಿಗಾಗಿ ಅಂತ ಹೇಳ್ತೀವಿ ನಾವು. ಅಮ್ಮವ್ರು ಅದೇ ಇದಕ್ಕೋಸ್ಕರನೇ ಚಿತ್ರರಂಗಕ್ಕೆ ಬಂದು ಬೇಗ ಸ್ವಲ್ಪ ಹಣ ಗಳಿಸಿ ಅದನ್ನು ಕೂಡಿಟ್ಟು ಒಂದಷ್ಟು ಜಮೀನು ನಾನು ಕೊಂಡು ಬೆಳೆ ಬೆಳೆದು 4 ಜನಕ್ಕೆ ನಾನು ಆ ಧಾನ್ಯದಿಂದ ಅಡುಗೆ ಮಾಡಿ ಊಟ ಬಡಿಸಿ ಅವ್ರು ಅದನ್ನು ಊಟ ಮಾಡಿ ಸಂತೋಷಪಟ್ಟು ಲೀಲಾವತಿ ಅಮ್ಮನವ್ರ ತೋಟ ಅಂತ ಹೇಳಬೇಕು ಅಂತ ತುಂಬ ಆಸೆಪಟ್ಟು ಕನ್ಸ್ಕೊಂಡಿದ್ರು ಅದು. ಬಟ್ ನನಗೇನು ಅನ್ನಿಸ್ತಾ ಇದೆ, ಈ ಭೂಮಿ ಅನ್ನುವಂಥದ್ದು ಭಾರಿ ದೊಡ್ಡ ತೋಟ, ಮನುಷ್ಯನಿಗೆ ದೇವ್ರು ಕೊಟ್ಟಿರುವಂಥ ಭಾರಿ ದೊಡ್ಡ ತೋಟ. ಅದರಲ್ಲಿ ನಿಂದೇನು ನಂದೇನು, ಭೂಮಿ ತಾಯಿ ಕೊಟ್ಟಿರೋದು. ಆ ಹಂಚಿ ತಿನ್ನೋದ್ರಲ್ಲಿ ಇರ್ತಕ್ಕಂಥ ಸಂತೋಷ ಯಾವುದರಲ್ಲೂ ಇಲ್ಲ. ಅದು ಅಷ್ಟು ಕೊಡ್ತಾಳೆ, ಯಥೇಚ್ಛವಾಗಿ ಕೊಡ್ತಾಳೆ ಅವಳು. ನಾವು ಖರ್ಚು ವೆಚ್ಚಗಳನ್ನ ಅದ್ರ ಲೆಕ್ಕಾಚಾರಕ್ಕೆ ಮಾಡಿಕೊಂಡು ನಾವು ಹೇಗಿರಬೇಕೋ ಹಾಗಿದ್ರೆ ಪ್ರತಿಯೊಬ್ಬನು ಕೋಟ್ಯಾಧೀಶ್ವರನೇ. ನಮ್ಮ ಕೈಲಿ ಕೋಟಿ ಇದ್ದರೆ ನಾವು ಕೋಟ್ಯಾಧೀಶ್ವರ ಅಲ್ಲ. ನಮ್ಮ ಮನಸ್ಸು ಹೃದಯ ವಿಶಾಲವಾಗಿದ್ದು ಪರೋಪಕಾರದ ಬಗ್ಗೆ ಇದು ನಮ್ಮ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡಿ ಬಂದಾಗ ಏನಾಗುತ್ತೆ, ತಾನಾಗೇ ರೀ ಅದು ನಮಗೆ ಬರಬೇಕು, ಬಂದ ತಕ್ಷಣ ಅದು ತಾನಾಗಿ ನಿಮ್ಗೆ ನಡೀತದೆ. ನೋಡಿ, ಕಲೆ ಸೇವೆ ಮಾಡಿದ್ದೀರಾ, ಕಲೆ ಸೇವೆಯಲ್ಲಿ ಪ್ರವೀಣರು ಬಿಡಿ ನೀವು. ಅದ್ರ ಜೊತೆಗೆ ತಾಯಿ ಸೇವೆ, ಯಾರಿಗ ಆ ಭಾಗ್ಯ ಸಿಗೋದು ಆ ಥರದ ಪುಣ್ಯನೂ ಕಟ್ಕೊಂಡಿದ್ದೀರಾ. ಈಗ ಕೃಷಿ ಸೇವೆ ಮಾಡ್ತಾ ಇದ್ದೀರಾ ಅಂದ್ರೆ ಎಷ್ಟಿದೆ ಸರ್ ನಿಮ್ಮ ಜಮೀನು, ಏನೇನೆಲ್ಲ ಬೆಳೀತೀರಾ? 7 ಎಕರೆ 14 ಗುಂಟೆ ಇದೆ. ನಮ್ದೇ ಜಾಸ್ತಿ ಗಿಡಗಳಿದೆ, ನಮ್ಗೆ ಕಷ್ಟ ಆಗ್ತಾ ಇದೆ. ಆದ್ರೂ ನಾ ಹೇಳ್ತಾ ಇದ್ದೀನಿ, ಹೋದ್ರು ಹೋಯ್ತು ಡೀಸೆಲ್, ಪವರ್ ಇರ್ಲಿಲ್ಲ, ನನಗೆ ಜನರೇಟರ್ ಹಾಕಿನೇ ನಾವು ವರ್ಷದಿದ್ವಿ. ಹೌದು, ಯಾಕೆ ಪಕ್ಕದ ಜಮೀನಿಗೆಲ್ಲ ನೀರು ಕೊಡ್ಬೇಕು ಅಂತ? ಇಲ್ಲ ಪಾಪ, ನೋಡಿ ಈಗ ಇದು ಬಂದು 90 ದಿವಸದ ಬೆಳೆ ಅಥವಾ 100 ದಿವಸದ ಬೆಳೆ ಅಂತ ಅನ್ಕೊಡಿ, ಅದು ಹೆಚ್ಚು ನೀರು ಕೇಳಲ್ಲ. ಆ ಸಣ್ಣ ಅವಧಿನಲ್ಲಿ ಅದ್ರ ಪರ್ವಕ್ಕೆ ಪಾಪ ಇದು ಮುಂಗಾರು ಮಳೆ ಚುರುಕಾಗ್ಬೇಕಾಗಿತ್ತು, ಆಗ್ಲಿಲ್ಲ. ಈಗ ಆಗ್ಲಿಲ್ಲ ಅಂದ ತಕ್ಷಣ ಅಕ್ಕಪಕ್ಕದಲ್ಲಾದ್ರೂ ನಾವು ಒಂದ್ ಸ್ವಲ್ಪ ಕೊಟ್ಬಿಟ್ಟು ಅದನ್ನ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಮನ್ಸಿಗೆ ಅನ್ನಿಸ್ತು. ಅವ್ರಿಗೂ ನಂಬಿಕೆ ಇರಲಿಲ್ಲ, ಏನೊಂದು ಪೈಪಲ್ಲಿ ಏನು ಮಾಡ್ತಾರೆ, ಡ್ರೋನ್ನಲ್ಲಿ ಏನು ಮಾಡ್ತಾರೆ ಅಂತ. ಒಂದು ಸ್ವಲ್ಪ ಡ್ರೋನ್ ಮಾಡಿದಕ್ಕೆ ಆ ಹೊಲ ಬಂದು ಸ್ವಲ್ಪ ಹೊಲವಾಗಿದೆ, ನೆನ್ನೆ ಮಾಡಿದಕ್ಕೆ. ಸ್ವಲ್ಪ ಇದಕ್ಕೆ ಕೊಟ್ಬಿಟ್ರೆ ನೋಡಿ ಹಳದಿ ಬಣ್ಣಕ್ಕೆ ತಿರುಗ್ತಾ ಇದೆ. ಇದೇನಿದೆಯಲ್ಲ ಅವರೆಕಾಯಿ ಕಾಳಾಗಲ್ಲ, ಮೇಯಿಸ್ಬಿಡ್ತಾರೆ. ಡ್ರೋನ್ ದನ ಮೇಯೋದ್ರ ಬಳು ಜನಕ್ಕೆ ಧನ್ಯವಾಗಲಿ. ವೀಕ್ಷಕರೇ, ಅಂದ್ರೆ ವಿನೋದ್ ರಾಜ್ ಅವರು ಅವರದ್ದೇ ಖರ್ಚಿನಲ್ಲಿ ಅವರದ್ದೇ ತೋಟದ ನೀರನ್ನ ಪಕ್ಕದ ಜಮೀನಿಗೆ, ಅಂದ್ರೆ ಅವ್ರಿಗೆ ಸಂಬಂಧ ಇಲ್ಲ, ಆದ್ರೆ ಅಕ್ಕಪಕ್ಕ ಎನ್ನುವಂತ ಒಂದು ಅವಿನಾಭಾವ ಸಂಬಂಧ ಇದೆಯಲ್ಲ, ಸ್ವಾರ್ಥತೆ ಬಿಟ್ಟು ನಾವು ನಮ್ಮವರು ಎನ್ನುವಂತ ಒಂದು ಪ್ರೀತಿ ಬೆರೀತಾ ಇದ್ದಾರೆ. ನೋಡಿ, ಪಕ್ಕ ಜಮೀನಿಗೆ ಅವರದೇ ಜಮೀನಿನ ನೀರನ್ನ ಡ್ರೋನ್ ಮುಖಾಂತರ ಸಿಂಪಡಿಸ್ತಕ್ಕಂಥದ್ದು. ಅಂದ್ರೆ ನೋಡಿ, ಪಕ್ಕ ಜಮೀನು ಪಾಪ ಮಳೆ ಇಲ್ಲದೆ ಬೆಳೆಗಳು ಒಣಗ್ತಾ ಇದೆ ಎನ್ನುವಂಥದ್ದು ಏನಿದೆಯಲ್ಲ, ಅದನ್ನ ಒಂದಿಷ್ಟು ಮರುಗ್ಬಿಟ್ಟು ಡ್ರೋನ್ ತರಿಸ್ಬಿಟ್ಟು ಸ್ವಂತ ಖರ್ಚಲ್ಲಿ ನೀರು ಬಿಡಿಸ್ತಾ ಇದ್ದಾರೆ ಪಕ್ಕ ಜಮೀನಿಗೆ. ಇವತ್ತಿನ ಕಾಲದಲ್ಲಿ ಈ ರೀತಿಯ ಒಂದು ಯಾರು ಸಿಗ್ತಾರೆ ಹೇಳಿ ಈ ರೀತಿದ, ಅಂದರೆ ನಾವು ನಮ್ಮವರು ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಾನಾಯಿತು ನಂದಾಯಿತು ಎನ್ನುವಂಥದ್ದು. ಒಬ್ಬ ಮೇರು ನಟರು ಕೂಡ, ಜೊತೆಗೆ ಲೀಲಮ್ಮನವರ ಮುದ್ದಿನ ಮಗ. ಅವ್ರದ್ದೇ ಆದಂಥ ಸುಮಾರು ಕೆಲಸ ಇದೆ. ಅದ್ರ ಜೊತೆಗೆ ಪಕ್ಕದ ಜಮೀನು, ಅಕ್ಕಪಕ್ಕದವ್ರಿಗೆ, ನೆರೆಯವ್ರಿಗೆ ಸಾಮಾಜಿಕ ಕಳಕಳಿ ಮೆರೆಯುವಂಥ ಒಂದು ಕೆಲಸ.